ಸರ್, ಇವತ್ತು ಬೇಕಿರೋದು ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CWMAನ ಇವತ್ತಿನ ನಿರ್ಧಾರ. ಸರ್ಕಾರ ಸಂಪುಟ ವಿಸ್ತರಣೆಯಲ್ಲಿ ಬಿಸಿ ಇಲ್ಲದೆ ಹೋಗಿದ್ದಿದ್ರೆ ಏನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇತ್ತ ಅಂತ ಹೇಳಿ, ಏನ್ ಮಾಡಬಹುದಾಗಿತ್ತು, ಎಲ್ಲಿ ಮಿಸ್ ಔಟ್ ಆಗಿದೆ ಅಂತ ಹೇಳಿ. ನನಗೇನಂತ ದೊಡ್ಡ ನಿರೀಕ್ಷೆಗಳಿಲ್ಲ. ಸಂಪುಟ ವಿಸ್ತರಣೆಯಲ್ಲಿ ಬಿಸಿ ಆಗಿಲ್ಲ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಇದ್ರೂ ಕೂಡ. ಯಾಕಂದ್ರೆ ರೆಗ್ಯುಲೇಟರಿ ಕಮಿಷನ್ ಮತ್ತು ಮ್ಯಾನೇಜ್ಮೆಂಟ್ ಅಥಾರಿಟಿ ಮೋರ್ ಆರ್ ಲೆಸ್ ಆಟೋನಮಸ್ ಅವು. ಹೀಗಿರುವಾಗ ಆದ್ರೆ ಅದು ಅವಾರ್ಡ್ ಆಗೋಕ್ಕಿಂತ ಮುಂಚೆ ನಮ್ಮ ಡ್ರಾಟ್ ಸಿಚುವೇಶನ್ ಏನಿದೆ, ವಾಟರ್ ಡಿಮ್ಯಾಂಡ್ ಏನಿರ್ಲಿ, ಅದೆಲ್ಲವನ್ನ ಆನ್ ಕಂಟಿನ್ಯೂಸ್ ಬೇಸಿಸ್ ಮನದಟ್ಟು ಮಾಡಿಕೊಡ್ಬೇಕಾಗುತ್ತೆ ನಾವು ಕಮಿಷನ್ಗೆ ಮತ್ತು ಅಥಾರಿಟಿಗೆ. ಈಗ ಕಂಟಿನ್ಯೂಸ್ಲಿ ನಾವು ವಿ ಶುಡ್ ಬಿ ಇನ್ ಟಚ್. ಅದೆಲ್ಲ ಫೇಲ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಮೂಲ ವಿಚಾರ ಏನು ಅಂದ್ರೆ, ಈಗ ರಾಜಕೀಯ ಪಕ್ಷಗಳು ಈಗ ಏನೋ ಜಗಾಡ್ತಿದ್ದಾವೆ, ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾವೆ. ಈ ರಾಜಕೀಯಕ್ಕಿಂತ ಮುಂಚೆ ಅಥವಾ ರೈತರು ಹೋರಾಟ ಮಾಡ್ತಿದ್ದಾರೆ, ಇವ್ರ ಹೋರಾಟಕ್ಕಿಂತ ಮುಂಚೆ ಈ ವಿವಾದ ಶುರುವಾಗಿದ್ದು ಎಂದು, ಯಾಕೆ ಇದು ವಿವಾದ ಶುರುವಾಗಿದ್ದು? ಕನ್ನಂಬಾಡಿ ಅಣೆಕಟ್ಟು ಕಟ್ಟೋ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಮೈಸೂರು ಮಹಾರಾಜರ ಮಧ್ಯೆ. ಆ ಕಾಲದಲ್ಲಿ ಕರ್ನಾಟಕನೂ ಇರಲಿಲ್ಲ, ತಮಿಳು ಇರಲಿಲ್ಲ. ಆ ಕಾಲದಲ್ಲಿ ಬಿಜೆಪಿನೂ ಇರಲಿಲ್ಲ, ಆಪ್ ಇರಲಿಲ್ಲ, ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅವಾಗ ಏನಾಯ್ತು? ಕರ್ನಾಟಕ ರಚನೆ ಆದ ಮೇಲೆ 74ರವರೆಗೂ ಒಪ್ಪಂದ ಇತ್ತದು. ಬ್ರಿಟಿಷ್ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಮಹಾರಾಜ. ಆ ಅಗ್ರಿಮೆಂಟ್ 74ಕ್ಕೆ ಮುಗೀತದೆ. ಅದು ಮುಗಿದಾದ್ಮೇಲೆ ಈ ಹೊಸ ಸಿಚುವೇಶನ್ ಅಲ್ಲಿ, ಹೊಸ ರಾಜ್ಯ ರಚನೆಗಾದ ಸಂದರ್ಭದಲ್ಲಿ ನದಿ ನೀರನ್ನ ಮರು ಹಂಚಿಕೆ ಮಾಡೋದಕ್ಕೆ ಒಂದು ಆಗ್ರಹ ಬರ್ತದೆ ಕರ್ನಾಟಕ ತಮ್ಮ ಎಲ್ಲ ರಾಜ್ಯಗಳಿಂದ. ಅವಾಗ ಅದು ನನಗೆ ಹೆಚ್ಚಬೇಕು, ನಿಮಗೆ ಹೆಚ್ಚಬೇಕು, ತಮಿಳುನಾಡು ಏನು ಆರ್ಗ್ಯೂ ಮಾಡ್ತಿದೆ ಅಂದ್ರೆ, ಇಲ್ಲ ಹಿಂದೆ ಇದ್ದಂತದನ್ನ ನನಗೆ ಕೊಡಿ. ಅವ್ರ ವಾದ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಹರಿಯುವುದಕ್ಕಿಂತ ಜಾಸ್ತಿ ಕಾವೇರಿ ತಮಿಳುನಾಡಿನಲ್ಲಿ ಹರಿಯುತ್ತದೆ. ಲೋವರ್ ರೈಪಾರಿಂಗ್ ಸ್ಟೇಟ್ಸ್ ರೈಟ್ಸ್ ಅಂತಾರೆ ಇದಕ್ಕೆ. ನದಿ ಹರಿವಿನ, ನದಿ ತೀರದ ಕೆಳಭಾಗದ ಜನ ಇದಾರಲ್ಲ, ಅವರ ಹಕ್ಕು ಮುಖ್ಯ ಆಗುತ್ತೆ ಅಂತ. ಅದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಇಲ್ಲಿ ರೈತ ಚಳುವಳಿ ಆಗಿ ಒಂದು ಟೈಮ್ ಅಲ್ಲಿ ಇನ್ನೇನು SM ಕೃಷ್ಣ ಜೈಲಿಗೆ ಹೋಗ್ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಅಲ್ಲಿವರೆಗೂ ಬಂದಿತ್ತು ಒಂದು ಪರಿಸ್ಥಿತಿ. ಹಾಗೆ ಅದೆಲ್ಲ ಆದ್ಮೇಲೆ 2007 ಒಂದು ಅವಾರ್ಡ್ ಆಗುತ್ತೆ. ಆ ಅವಾರ್ಡ್ ಆದ್ಮೇಲೆ ಇದೆಲ್ಲವನ್ನು ಅದರಲ್ಲಿ ಇಟ್ ಈಸ್ ವೆರಿ ಸ್ಪೀಕಿಂಗ್ ಆರ್ಡರ್. ಆ ಆರ್ಡರ್ ಓದ್ಬಿಟ್ರೆ ಇಟ್ಸ್ ವೆರಿ ವೆರಿ ಕ್ಲಿಯರ್. ಮತ್ತೆ ಅದನ್ನ ಅನುಷ್ಠಾನ ಮಾಡೋದು ಹೆಂಗೆ ಅಂತ ಪ್ರಶ್ನೆ ಎದ್ದಾಗ ಅದು ರೆಗ್ಯುಲೇಟರಿ ಕಮಿಷನ್, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆಲ್ಲ ಮಾಡ್ತಾರೆ. ನಾವು ಅರ್ಥ ಮಾಡಬೇಕಾಗಿದ್ದು, ಆ ಒಂದು ಫ್ರೇಮ್ ವರ್ಕ್ ಅಲ್ಲಿ ನನ್ನ ರಾಜ್ಯಕ್ಕೆ ಏನು ಬೇಕು, ಇವತ್ತೇನು ಬೇಕು, ನಾಳೆ ಏನು ಬೇಕು, ಇದರ ಬಗ್ಗೆ ಆ ಕಮಿಷನ್ಗೆ ಮತ್ತು ಅಥಾರಿಟಿಗೆ ಕಂಟಿನ್ಯೂಸ್ ಬೇಸಿಗೆ ಮನದಟ್ಟು ಮಾಡಿಕೊಡಬೇಕು. ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಇಲ್ಲಿ ಕರ್ನಾಟಕದ ಜನ ಕಾಂಗ್ರೆಸ್ಗೆ ರಾಜ್ಯ ಸರ್ಕಾರದಲ್ಲಿ ಮತ ಹಾಕಿದ್ದಾರೆ, ಕೇಂದ್ರದಲ್ಲಿ ಬಿಜೆಪಿ ಮತ ಹಾಕಿದ್ದಾರೆ. ಸಂಸದರನ್ನ ಸಂಸತ್ತಿಗೆ ಯಾಕೆ ಕಳಿಸ್ತಾರೆ? ಕೇಂದ್ರ ಸರ್ಕಾರದಲ್ಲಿ ನನ್ನ ರಾಜ್ಯಕ್ಕೆ ಸಂಬಂಧಿಸಿದ ವಿಚಾರ ಮಾತಾಡಿ ಅಂತ. ಇಲ್ಲಿ ಬಂದು ರಾಜ್ಯ ಸರ್ಕಾರವನ್ನು ಬ್ಲೇಮ್ ಮಾಡಿ ಅಂತ ಅಲ್ಲ. ಹೀಗಿರುವಾಗ ನಾವೆಲ್ಲ ಕೂಡಿ ಒಟ್ಟಿಗೆ ಕೆಲಸ